ರೆಸ್ಪೆಕ್ಟ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಕ್ಯೂನಲ್ಲಿ ನಿಂತ್ಕೋಬೇಕು. ಅವ್ರು ನೀವು ಮಾತಾಡುವಾಗ ಮಾತಾಡಿ, ನೀವು ನಾವೆಲ್ರಿ ಮಾತಾಡಿದ್ದೀವಿ. ಮಾತಾಡಿ ತಕ್ಷಣ ಕಡ್ತಾನ ನಾನು ರಾಜೀನಾಮೆ ಕೊಟ್ಟ ಅದು ಪ್ರಸ್ತಾವನೆ ಮಾಡ್ಲಿ. ಅಲ್ಲ ಮತ್ತೆ ನೀವೇ ಮಾಡ್ತಿದ್ದೀರಿ, ನೀವೇ ಕೂತ್ಕೊಳ್ಳಿ. ಕನ್ಸ್ಟ್ರಕ್ಟಿವ್ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ ಮುದ್ದೆ ಮಾತಾಡೋದು ಬೇಡವಾ? ಕೂತ್ಕೊ. ನಾವು ನೋಡಿದ್ವು ಐಡಿ ಕಾರ್ಡ್ ಮಾತಾಡಿದ್ರು ಹೇಳಿ. ಬೆಂಗಳೂರಲ್ಲಿ ಕೊಪ್ಪಿ ಕೊಡ್ಬೇಕಾದ್ರೆ ನಮ್ಮೂರಿಂದ ಕಳಿಸ್ಬೇಕು. ರೇವಣ್ಣ ಮಾತಾಡ್ಲಿ, ರೇವಣ್ಣ ನೀವು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಮಲ್ಲೇಶ್ವರ ಅಲ್ಲ ಅವ್ರು ಏನು ಅವರು ರಂಗನಾಥ್, ಮಾನ್ಯ ಅಧ್ಯಕ್ಷರೇ, ರಂಗನಾಥ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಮಿನಿಸ್ಟರ್ ಮಾತಾಡ್ಕೊಳ್ಳಿ, ಬರ್ಬೇಕು. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಎಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬೆಂಗಳೂರಿನಿಂದ ದೂರದ ಬೆಳಗಾವಿಯೊಳಗ ನಾವು ಈ ಸದನವನ್ನ ನಡೆಸ್ತಾ ಇದ್ದೇವೆ ಸರ್. ಇಲ್ಲಿ ಈ ರೀತಿ ಮಾಡಿದ್ರೆ ಹೆಂಗಾಗುತ್ತೆ? ಅಷ್ಟೊಂದು ಕೂತ್ಕೊಳ್ಳಿ. ರಾಜ್ಯ ಸರ್ಕಾರ ಕೊಬ್ಬರಿಗೆ ಕೂತ್ಕೊಳ್ಳಿ ಅವರಲ್ಲಿ. ನೀವಲ್ಲಿ ಕೂತ್ಕೊಳ್ಳಿ. ಈಗ ನೀವು ಕೂತ್ಕೊಳ್ಳಿ. ಏನು ಗೊತ್ತಿಲ್ಲ ಅಂತ ಮಾತಾಡಬೇಡಿ, ಸುಮ್ಮನೆ ಮಾತಾಡ್ಬೇಕಂತ ಮಾತಾಡಬೇಡಿ. ನೀವಿಬ್ರು ಕೂತ್ಕೊಳ್ಳಿ ಅಲ್ಲಿ. ಮಾತಾಡ್ಬೇಕಂತ ತೋರಿಸ್ಲಿಕ್ಕೆ ಯಾರು ಮಾತಾಡಬೇಡಿ. ಅಧ್ಯಕ್ಷ ಪ್ರಚಾರದಲ್ಲಿ ನಿಮ್ಗೆ ಬರ್ಲಿಕ್ಕೆ ಜಾಸ್ತಿ ಶಿವಲಿಂಗೇಗೌಡ್ರೆ ಮಂತ್ರಿ ಮಾಡಲ್ಲ ಅವರು. ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಈ ಅಧಿವೇಶನ ತನ್ನದೇ ಆಗಿರ್ತಕ್ಕಂಥ ಜನರ ಬಯಕೆ ಬೇಡಿಕೆಗೆ ಸ್ಪಂದಿಸಿ ಮಾಡಿರ್ತಕ್ಕಂಥದ್ದು. ಈ ಅಧಿವೇಶನದ ಮೂಲಕ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅತ್ಯಂತ ಕಾತುರದಿಂದ ಇಲ್ಲಿ ಏನು ನಡೀತದೆ ಅನ್ನೋದು ನೋಡ್ತಾ ಇದ್ದಾರೆ. ಈ ರೀತಿ ನಾವು ಸಮಯ ವ್ಯರ್ಥ ಹಾಳು ಮಾಡೋ ಹಾಗೆ ಆದರೆ ನಮ್ಮ ಸದನಕ್ಕೆ, ನಮ್ಮೆಲ್ಲರಿಗೆ ಇದು ಗೌರವದ ಪ್ರಶ್ನೆ ಆಗುತ್ತೆ. ದಯಮಾಡಿ ಈ ಸದನದಲ್ಲಿ ಶಿಸ್ತಿನಿಂದ ನಡೆಸುವಂತೆ ನಾನು ತಮ್ಮಲ್ಲಿ ಆಗ್ರಹ ಮಾಡ್ತೀನಿ. ಅವರೆಲ್ಲರ ಸಹಕಾರವನ್ನು ಕೋರ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಅಶ್ವಥ್ ನಾರಾಯಣ ಅವರು ಒಂದು ಮೂಲಭೂತವಾಗಿರ್ತಕ್ಕಂಥ ಪ್ರಸ್ತಾಪ ಮಾಡಿದರು. ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಕ್ಕೋಸ್ಕರ ಕೊಬ್ಬರಿ ಬೆಲೆ ಈ ರೀತಿ ಕುಸಿದಿದೆ, ಇದು ಈ ಸದನದಲ್ಲಿ ಚರ್ಚೆ ಆಗಬೇಕು. ಈ ಸದನದಲ್ಲಿ ಪಾಮ್ ಆಯಿಲ್ ಅವರ ನಾಯಕರಿದ್ದಾರೆ, ಅಲ್ಲಿ ಮಾತಾಡ್ಲಿ. ಮಾತಾಡ್ಲಿ. ಮನೆ ಸಭಾಧ್ಯಕ್ಷ, ನಮ್ಮದು ಕೊಬ್ಬರಿ ಬೆಲೆ ಇಳಿದೋಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.